ಎಸ್ ವೀಕ್ಷಕರೇ, ಒಂದು ಸರಳ ಪ್ರೇಮ ಕಥೆ ಈಗಾಗಲೇ ರಿಲೀಸ್ ಆಗಿದೆ. ಈ ಚಿತ್ರದಲ್ಲಿ ನಾಯಕ ನಟ ವಿನಯ್ ಅವರ ಜೊತೆಗೆ ಆಕ್ಟ್ ಮಾಡಿದಂತ ಸ್ನೇಹಿತನಾಗಿ ಪಾತ್ರ ನಿಭಾಯಿಸಿದಂತ ಜಾನ್, ರಿಯಲ್ ನೇಮ್ ಮಂಜುನಾಥ್ ಅಂತ ಅವರ ನಿಜವಾದ ಹೆಸರು. ಅವ್ರ ನಮ್ಮ ಜೊತೆಗಿದ್ದಾರೆ. ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ಸಿನಿಮಾ ಈಗಾಗಲೇ ಪ್ರೇಕ್ಷಕರ ಜೊತೆ ಕುತ್ಕೊಂಡು ನೋಡಿದಿರಾ. ಸೊ ಫ್ಯಾನ್ಸ್ ರಿಯಾಕ್ಷನ್ ನೋಡಿ ಹೇಗೆ ಅನಿಸ್ತಾ ಇದೆ? ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ರೆ ಎಷ್ಟು ಖುಷಿ ಕೊಟ್ಟಿದೆ? ತುಂಬಾನೇ ಖುಷಿ ಕೊಡ್ತದೆ ಸರ್. ದೆನ್ ಆ ಒಂದು ವಿಷಲ್ಗಳು, ಆ ಒಂದು ಸೌಂಡ್ ಕೇಳೋದಕ್ಕೆ ಖುಷಿ ಆಗುತ್ತೆ. ತೆರೆ ಮೇಲೆ ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ ಫಸ್ಟ್ ಆಫ್ ಆಲ್. ಅಂಥದ್ರಲ್ಲಿ ವಿನಯ್ ಸರ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅನ್ನೋದು ದೊಡ್ಡ ವಿಷಯ, ನನ್ನ ಹೆಮ್ಮೆ ಅದು. ಸೊ ನನ್ನ ಭಾಗ್ಯ ಕೂಡ, ಯಾಕಂದ್ರೆ ನಾವು ಸಿನಿಮಾನ ಅಣ್ಣವ್ರು ಮಾಡಿರೋದು ನೋಡಿದ್ದೀವಿ, ಶಿವಣ್ಣ ಮಾಡಿರೋದು ನೋಡ್ಕೊಂಡು, ಪುನೀತ್ ರಾಜ್ಕುಮಾರ್ ಸರ್ ಮಾಡ್ಕೊಂಡು ನೋಡಿದ್ದೀವಿ, ರಾಘವೇಂದ್ರ ಸರ್ ಮಾಡ್ಕೊಂಡು ಬಂದಿರೋ ಸಿನಿಮಾಗಳು ನೋಡ್ಕೊಂಡು ಬೆಳೆದವ್ರು ನಾವು. ಅಂಥದ್ರಲ್ಲಿ ಈಗ ವಿನಯ್ ಸರ್ ಜೊತೆ ನಾವು ಮಾಡಿದ್ದೀವಿ ಅಂತ ನಮಗೆ ತುಂಬಾ ಖುಷಿ ಕೊಡುತ್ತೆ. ಅದನ್ನ ಜನಗಳು ಹಿಂಗೆ ಒಪ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರೋದು ಇನ್ನೂ ಖುಷಿ ಕೊಡುತ್ತೆ. ಚಿತ್ರದಲ್ಲಿ ನಾಯಕನ ಸ್ನೇಹಿತನ ಪಾತ್ರದಲ್ಲಿ ಅಭಿನಯಿಸಿದ್ರಿ. ಸೊ ಆ ಒಂದು ಪಾತ್ರ ನಿಮ್ಗೆ ಎಷ್ಟು ಖುಷಿ ಕೊಡ್ತು? ಸುನಿ ಸರ್ ಮೊದಲು ಬಂದು ಈ ತರ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತ ಕೇಳಿದಾಗ ನಾನು ಅನ್ಕೊಂಡೆ ಇರುತ್ತೆ, ಒಂದು ಸ್ಮಾಲ್ ರೋಲ್ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು ಇದೊಂದು ಜವಾಬ್ದಾರಿತ ಕ್ಯಾರೆಕ್ಟರ್ ಅಂತ ಅಂದ್ಬಿಟ್ಟು. ನಾವು ಶಾರ್ಟ್ ಆಗ್ಬೇಕಾದ್ರೆ ಏನೇ ಮಾಡಿದ್ರು ಓಕೆ ಚೆನ್ನಾಗಿದೆ ಅಂತ ಇದ್ರು. ನಾವು ಎಲ್ಲೋ ಇದೆಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ಸರ್ ಅನ್ಕೊಂಡಿದ್ದೆ ನಾನು. ಬಟ್ ಸಿನಿಮಾದಲ್ಲಿ ನೋಡಿದಾಗಲೇ ಗೊತ್ತಾಗಿದ್ದು ಒಂದು ಅದ್ಭುತವಾದ ಕ್ಯಾರೆಕ್ಟರ್ನ ನನಗಾಗಿ ಬಿಲ್ಡ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಜನಗಳು ಅದೇ ತರ ಖುಷಿ ಪಡ್ತಾ ಇದ್ದಾರೆ ಥಿಯೇಟ್ರಲ್ಲಿ ನೋಡಿ. ಸೊ ಫಸ್ಟ್ ಆಫ್ ಆಲ್ ಸುನಿ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಅಂಡ್ ದೆನ್ ಪ್ರೊಡ್ಯೂಸರ್ ಸರ್ ರಮೇಶ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದ್ರೆ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಕ್ಯಾರೆಕ್ಟರ್ನ ಕೊಟ್ಟು ಈ ಒಂದು ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ. ಈಗ ಆ ದೊಡ್ಡ ಮನೆ ಕುಟುಂಬದವ್ರ ಜೊತೆಗೆ ಆಕ್ಟ್ ಮಾಡೋದಂದ್ರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಆ ನಿಟ್ಟಿನಲ್ಲಿ ದೊಡ್ಡ ಮನೆಯ ಮೊಮ್ಮಗ ವಿನಯ್ ಅವರ ಜೊತೆಗೆ ಅಭಿನಯಿಸಿದ್ದು ನಿಮ್ಗೆ ಎಷ್ಟು ಮಟ್ಟಿಗೆ ಖುಷಿ ಕೊಟ್ಟಿದೆ, ಮತ್ತೆ ಆ ಪಾತ್ರ ನಿಮ್ಗೆ ಹೇಗ್ ಸಿಕ್ತು ಅಂತ? ದೊಡ್ಡ ಮನೆ ಕುಡಿ ನಾವು ಅವ್ರ ಜೊತೆ ಫೋಟೋ ತಗೊಳ್ಳೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಬೇಕು ಫಸ್ಟ್ ಆಫ್ ಆಲ್. ಅಂಥದ್ರಲ್ಲಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ನಾನು. ಅದು ನನ್ನ ಭಾಗ್ಯನೇ. ನಮ್ಮ ತಂದೆಯವರು ಕೂಡ ದೊಡ್ಡ ಮನೆ ದೊಡ್ಡ ಫ್ಯಾನು. ಯಾವುದೇ ಪೌರಾಣಿಕ ಸಿನಿಮಾಗಳು ಬಂದ್ರು ಇವತ್ತಿಗೂ ನೋಡ್ತಾ ಇದ್ರು ಅವರು. ಸೊ ಅಂಥದ್ರಲ್ಲಿ ಅವರ ಮೊಮ್ಮಗನ ಜೊತೆ ಅಂದ್ರೆ ವಿನಯ್ ಸರ್ ಜೊತೆ ನಾನು ಶೇರ್ ಮಾಡಿರೋದು ನಂಗೆ ತುಂಬಾನೇ ಖುಷಿ ಕೊಡ್ತಾ ಇದೆ. ತುಂಬಾ ಹ್ಯಾಪಿ ಆಗಿದ್ದೀನಿ. ಅಂಡ್ ದೆನ್ ಅದು ತುಂಬಾ ಚೆನ್ನಾಗೂ ಕಾಣ್ತಾ ಇದೆ ಸ್ಕ್ರೀನ್ ಅಲ್ಲಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಓಕೆ, ಈ ಚಿತ್ರದಲ್ಲಿ ನಾಯಕನಿಗೆ ಹೇಗೆ ಸಾಥ್ ಕೊಟ್ಟಿದ್ದೀರಾ ಅಂತ ಸರ್? ಸಾಥ್ ಕೊಟ್ಟಿಲ್ಲ ಅವರು, ನಾನ್ ಸಾಥ್ ಕೊಟ್ಟಿಲ್ಲ ಸರ್. ನನ್ನನ್ನು ಅವ್ರು ಕರ್ಕೊಂಡು ಹೋಗಿದ್ದಾರೆ. ಸೊ ಅವ್ರ ಜರ್ನಿಲಿ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ರೈಟ್. ಬಟ್ ಈ ಚಿತ್ರಕಥೆಯಲ್ಲಿ ಕೇಳ್ತಾ ಇರೋದು ಸುನಿ ಸರ್, ಲೈಕ್ ಸುನಿ ಸರ್ ಮುಂಚೆ ನನಗೆ ಹೇಳಿದ್ರು ಒಂದು ರೋಲ್ ಇದೆ, ಒಂದು ಮ್ಯೂಸಿಷಿಯನ್ ಪಾತ್ರದಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು. ಅದು ನನ್ನ ಅಸಿಸ್ಟೆಂಟ್ ವಿನಯ್ ಸರ್ ಬರ್ತಾರೆ ಅಂತ ಹೇಳಿದ್ರು. ನಾನು ಅನ್ಕೊಂಡೆ ಓಕೆ ಬರ್ತಾರೆ ಅಂದ್ರೆ ನಾನು ಸಾಧು ಸರ್ ಅಸಿಸ್ಟೆಂಟ್ ನಾನು ಇದ್ಮೇಲೆ ವಿನಯ್ ಸರ್ ಅವ್ರದ್ದು ಕಾಂಬಿನೇಷನ್ ಇರುತ್ತೆ ಅಂತ. ಬಟ್ ಮೇಜರ್ ಸೀನ್ಸ್ಗಳು ನಾನು ವಿನಯ್ ಸರ್ ಜೊತೆ ಇರೋದು ತುಂಬಾ ಖುಷಿ ಆಗ್ತದೆ ಸರ್. ಮುಂದೆ ಯಾವ್ದಾದ್ರು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ? ಯಾವ ಸಿನಿಮಾಗಳಲ್ಲಿ ಸರ್? ಈಗ ರಂಗನಾಯಕ ಸಿನಿಮಾ ಶೂಟ್ ಮುಗ್ದಿದೆ. ಆಮೇಲೆ ಕುಬುಸ ಅನ್ನೋದೊಂದು ಮುಗ್ದಿದೆ ಸರ್. ಆಮೇಲೆ ವಿಕ್ರಮಚಿತ್ತ ಅಂತ ಮಾರ್ಚು ಮತ್ತೆ ಏಪ್ರಿಲ್ ಅಲ್ಲಿ ರಿಲೀಸ್ ರೆಡಿ ಇದೆ ಸರ್. ಓಕೆ, ಆಲ್ ದ ವೆರಿ ಬೆಸ್ಟ್ ನಿಮ್ಗೆ ಮತ್ತೆ ಈ ಸಿನಿಮಾಗೂ ಕೂಡ, ನಿಮ್ಮ ಮುಂದಿನ ಕೆರಿಯರ್ಗೂ ಕೂಡ.